ಸೋಲು ರವಿಚಂದ್ರನ್ ಸೋಲಲ್ಲ, ಉದ್ಯಮದ ಸೋಲು, ನಮ್ಮ ಸೋಲು. ಕನ್ನಡದ ಮಾರುಕಟ್ಟೆ ಇಷ್ಟಿದೆ, ಅದರ ಯೋಗ್ಯತೆ ಇಷ್ಟಿದೆ, ಇಷ್ಟು ಬಂಡವಾಳ ಹಾಕಿದ್ರೆ ಇಷ್ಟನ್ನು ತೆಗಿಬಹುದು ಅಂತ ತೋರಿಸ್ಕೊಟ್ಟಂತ ಏಕೈಕ ವ್ಯಕ್ತಿ ಅಂತಂದ್ರೆ ಒಬ್ಬ ಶ್ರೇಷ್ಠ ನಿರ್ಮಾಪಕ, ನಿರ್ದೇಶಕ, ಒಬ್ಬ ನಾಯಕ ನಟ ಅಂದ್ರೆ ರವಿಚಂದ್ರನ್ ಅಂತ. ಯಾಕಂದ್ರೆ ಶಾಂತಿ ಕ್ರಾಂತಿ ಅನ್ನೋ ಒಂದು ಮಹಾ ಸಿನಿಮಾನ ಹೌ ಟು ಮೇಕ್ ಶಾಂತಿ ಕ್ರಾಂತಿ ಅಂತ ಒಂದು ಪಿಕ್ಚರ್ ಮಾಡ್ಬಿಟ್ಟಿದ್ರೆ ಈ ಪಿಕ್ಚರ್ಗಿಂತ ಅದೇ ಚೆನ್ನಾಗಿ ಹೋಗಿರುತ್ತೆ. ಹೌದು, ಮಕ್ಕಳಿಗೆ ಹಾಲಿನ ಟ್ಯಾಂಕರ್ ತರಿಸ್ತಾ ಇದ್ರು. ಹಾಲಿನ ಟ್ಯಾಂಕರ್ ಯಾವ ಕನ್ನಡ ಸಿನಿಮಾದಲ್ಲಿ ತರಿಸಿದ್ರು? ಸಿನಿಮಾ ಎಷ್ಟು ಜಾಸ್ತಿ ಇರ್ತಾ ಇರ್ತದೆ. ನಾವು ನೋಡ್ತಾ ಇದ್ವಿ ಕಾರುಗಳು ಶಾಂತಿ ಕ್ರಾಂತಿ ಕನ್ನಡ ಅಂತ ಸ್ಟಿಕರ್ ಹಾಕೋ ಕಾರುಗಳು ಸಪರೇಟ್ ಅದು, ಶಾಂತಿ ಕ್ರಾಂತಿ ಮಲಯಾಳಂ, ಶಾಂತಿ ಕ್ರಾಂತಿ ತಮಿಳು, ಶಾಂತಿ ಕ್ರಾಂತಿ ಹಿಂದಿ, ಈ ತರ ಸಪರೇಟ್ ಕಾರುಗಳು. ಆ ಕಾರು ಈ ಭಾಷೆಗಳು ಬಳಸಲ್ಲ, ಈ ಭಾಷೆಗಳು ಆ ಭಾಷೆಗಳು ಕಾರುಗಳು ಬಳಸಲ್ಲ. ಅಷ್ಟೇ ಡೈರೆಕ್ಟ್ ಒಂದು ಯೂನಿಫಾರ್ಮ್ ಹಾಕೊಂಡು ಬ್ಯಾಜ್ ಹಾಕೊಂಡಿರೋದು ಶಾಂತಿ ಕ್ರಾಂತಿ ತಮಿಳು ಅಷ್ಟೇ ಡೈರೆಕ್ಟ್. ಈ ತರ ಯಾರು ಮಾಡಿಲ್ಲ. ಆ ಸೋಲು ರವಿಚಂದ್ರನ್ ಸೋಲಲ್ಲ, ಉದ್ಯಮದ ಸೋಲು, ನಮ್ಮ ಸೋಲಲ್ಲ. ಅವ್ರಿಗೆ 10 ರೂಪಾಯಿ ಬಂದ್ರೆ ಇನ್ನೊಂದು ಸಿನಿಮಾ ಮಾಡ್ತಾರೆ, ಸೈಟ್ ತಗೊಳ್ಳಲ್ಲ. ಕೋಟಿ ರೂಪಾಯಿ ಬಂದ್ರೆ 1 ಕೋಟಿ ಸಿನಿಮಾ ಮಾಡ್ತಾರೆ, 100 ಕೋಟಿ ಬಂದ್ರೆ 150 ಕೋಟಿ ಸಿನಿಮಾ ಮಾಡ್ತಾರೆ. ಅದೇ ರವಿಚಂದ್ರನ್. ಶಾಂತಿ ಕ್ರಾಂತಿ ಪಾಪ ನಮ್ದು ಫಸ್ಟ್ ಕನ್ನಡ ರೈತ ಇತ್ತು. ನಾನು ಶಾಂತಿ ರೋಲ್ ಮಾಡಿದಾಗ ರವಿಚಂದ್ರನ್ ಕ್ರಾಂತಿ ರೋಲ್ ಮಾಡೋದು. ಅದಾದ್ಮೇಲೆ ಅದೇ ಶಾಂತಿ ರಜನಿಕಾಂತ್ ಬರೋರು, ರವಿಚಂದ್ರನ್ ಈ ಕಡೆ ಶಾಂತಿ ರೋಲ್ ಅವ್ರು ಬರೋರು, ರಜನಿಕಾಂತ್ ಕ್ರಾಂತಿ ರೋಲ್ ಮಾಡೋರು, ನಾಗಾರ್ಜುನ್ ಬರೋರು, ರಜನಿಕಾಂತ್ ಅವ್ರು ಮಾಡೋರು, ರವಿಚಂದ್ರನ್ ನಾನು ರೋಲ್ ಮಾಡೋರು. ಆಗ ಒಂದೊಂದು ಶಾಟಲು 4 ವರ್ಷ ತೆಗಿತಾ ಇದ್ವಿ. ಹೀರೋಸೇ ಬೇರೆ ಆಗೋರು. ವರ್ಷಗಳು ಎಷ್ಟು ದಿನ ಶೂಟ್ ಮಾಡೋರು ರವಿಚಂದ್ರನ್. ಮಾಡ್ತಾನೆ ಹೀರೋ ಸ್ಟಾರ್ಟ್ ಇಲ್ಲ, ಮತ್ತೆ ಅವನೇ ಮಾಡೋರು, ಮತ್ತೆ ಸೆಟ್ ಹಾಕೋರು. ಬಹಳ ದೊಡ್ಡ Shanti Kranti, but that was an effort which probably Ravichandran sir made it then, and he went pan India right then. ಶೂಟಿಂಗ್ ಆಗೋಗಿತ್ತು, ಬಂದೆ. ನನಗೆ ಯಾಕೋ ಈ ಸಿನಿಮಾ ಬೇಡ ಅನ್ನಿಸ್ತಿದೆ, ನಾನು ಅನ್ಕೊಂಡಾಗ ಆಗ್ತಿಲ್ಲ. ಅದು ನಮಗೆ ಗೊತ್ತಾಗ್ತಾ ಇದೆ, ಕಾಣಿಸ್ತಿದ್ದು ನನಗಂತೂ ಕಾಣಿಸ್ತಾ ಇದೆ ಪಿಕ್ಚರ್. ಇದು ಸೊರಗಲ್ಲ, ಇದು ನಾವು ಅನ್ಕೊಂಡಾಗ ಅಲ್ಲ ಇದು. ಯಾಕಂದ್ರೆ 3 ಜನ ಹೀರೋ, 3 ಜನ ಇಮೇಜ್. ನಾನು ಬರ್ಕೊಳ್ಳೋ ಸಿನಿಮಾ ರಜನಿಕಾಂತ್ ಆಗಲ್ಲ, ರಜನಿಕಾಂತ್ ಬರೋದು ನನಗಾಗಲ್ಲ. ಆಮೇಲೆ ನನಗೆ ಏನೋ ತಗೊಳಕ್ಕೆ ಹೋಗ್ತಾನೆ ಇದ್ದೀನಿ, ನಾನು ಫಿನಿಶ್ ಮಾಡಲೇಬೇಕು. 15 years to clear the dues of this product.